ಸರ್ ಈಗ ಅಂದ್ರೆ ನಮ್ಮ ಕರ್ನಾಟಕದಲ್ಲೆಲ್ಲ ಇಡೀ ಇಂಡಿಯಾದಲ್ಲೇ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದು ದರ್ಶನ್ ಅವ್ರ ಕೇಸು. ಅಂದ್ರೆ ಒಂಥರ ಹೇಗೆ ಅಂದ್ರೆ ನಿಜಕ್ಕೂ ದರ್ಶನ್ ಅವ್ರ ಇದ್ರಲ್ಲಿ ಕೊಲೆ ಆರೋಪಿನ ಅಥವಾ ಅವ್ರು ಮಾಡಿದಾರ, ಈ ತರ ಒಂದಷ್ಟು ಕ್ಯೂರಿಯಸ್ ಪ್ರಶ್ನೆಗಳಿದೆ. ನೀವು ಆಸ್ ಎ ಲಾಯರ್ ಮಾತಾಡ್ಬೇಡಿ, ಆಸ್ ಎ ಕಾಮನ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತೀರಾ ಅಂತಂದ್ರೆ ದರ್ಶನ್ ಅವ್ರು ಮಾಡಿದ ತಪ್ಪಿದ್ಯಾ? ನೋಡಿ, ನಾನು ಈಗ ತಾವು ಇಂಡಿಯಾದಲ್ಲಿ ಸೆನ್ಸೇಷನಲ್ ಕೇಸ್ ಅಂತ ಹೇಳಿದ್ರಿ ನೋಡಿ, ಬಿಕಾಸ್ ದರ್ಶನ್ ವಾಸ್ ಇನ್ವಾಲ್ವ್ಡ್, ಇದನ್ನ ಸೆನ್ಸೇಷನ್ ಅಂತ ತಾವು ಹೇಳ್ತಿದ್ರಿ, ಹೌದಾ? ಬಿಕಾಸ್ ಸೆಲೆಬ್ರಿಟಿ ಕೇಸ್ ಅಂತ. ಆದರೆ ಈ ಕೇಸಿಗಿಂತಲೂ 100 ಪಟ್ಟು ವಿಭಿನ್ನ ಕೇಸ್ಗಳನ್ನು ನಾವು ನೋಡಿರ್ತೀವಿ, ಹಾಗೂ ಆ ವಿಚಾರಣೆಯಲ್ಲಿ ನಾವು ವಕೀಲರಾಗಿ ತೊಡ್ಕೊಂಡಿರ್ತೀವಿ, ಆಯ್ತಲ್ಲ? ತಾವು ಆ ರೀತಿ ಆ ಪ್ರಕರಣಗಳನ್ನು ತಾವು ತೋರಿಸೋದೇ ಆದರೆ ತಮಗೆ ಇನ್ನೂ ಸೆನ್ಸೇಷನ್ ಅಂತ ತಾವೇನು ಕರಿತೀರಿ, ನೀವು ಇಂಟು 100 ಅಂತ ಹಾಕೋಬೋದು. ಆ ರೀತಿಯ ಪ್ರಕರಣಗಳು, ಗಂಭೀರ ಪ್ರಕರಣಗಳು ಹಾಗೂ ಬಹಳಷ್ಟು ಕುತೂಹಲ ಮೂಡಿಸೋ ಪ್ರಕರಣಗಳು ಖಂಡಿತ ಸಾವಿರಾರು ಇರ್ತವೆ. ದರ್ಶನ್ ರವರ ಕೇಸು ಒಂದು ಸಾಧಾರಣ ಒಂದು ಮರ್ಡರ್ ಕೇಸ್ ಅಂತ ಹೇಳ್ಬೋದು. ಪೊಲೀಸ್ನವರು ಸಾಧಾರಣ ಒಂದು ಮರ್ಡರ್ ಕೇಸನ್ನು ಹೂಡಿರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಇನ್ನೂ ಸಾವಿರಾರಷ್ಟು ಪ್ರಕರಣಗಳು ನೀವು ನನ್ನ ಕಚೇರಿಗೆ ಬಂದರೆ ನಾನು ತೋರಿಸ್ಬೋದು ಕಡತಗಳನ್ನು. ಇನ್ನು ಬಹಳಷ್ಟು ವಿಭಿನ್ನ ಪ್ರಕರಣಗಳು. ಅದು ಇನ್ನೂ ಏನು ಕ್ಯೂರಿಯಾಸಿಟಿ ಆಗಿದೆ ಅಂದ್ರೆ 8 ವಾಲ್ಯೂಮ್ಸ್ ಏನು ಅನ್ಸುತ್ತೆ ಅವ್ರದ್ದು ಚಾರ್ಜ್ ಶೀಟ್, ಫಸ್ಟ್ ಚಾರ್ಜ್ ಶೀಟ್. ಅಂದ್ರೆ ಒಂದು ಕೊಲೆಗೆ ಇಷ್ಟು ದೊಡ್ಡ ಚಾರ್ಜ್ ಶೀಟ್, ಸಾಮಾನ್ಯವಾಗಿ ಅಷ್ಟು ದೊಡ್ಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವುದು ಅದು ಕಂಡು ಬರೋದಿಲ್ಲ ಸಾಮಾನ್ಯವಾಗಿ. ಬಟ್ ಆ ರೀತಿ ಚಾರ್ಜ್ ಶೀಟ್ಗಳು ಸುಮಾರು ಪ್ರಕರಣಗಳಲ್ಲಿ ನಾವು ನೋಡಿದ್ದೀವಿ. ನಮ್ಮ ಕಕ್ಷಿದಾರರಿಗೆ ಸಂಬಂಧಪಟ್ಟಂಗೆ ಇನ್ನೂ ದೊಡ್ಡ ಚಾರ್ಜ್ ಶೀಟ್ಗಳನ್ನು ಸುಮಾರು ನೀವು ನೋಡ್ಬೋದಾಗಿದೆ. ಈ ಕೆಲವೊಂದಷ್ಟು ಶೂಟೌಟ್ ಪ್ರಕರಣಗಳು, ಅದನ್ನು ಹೊರತುಪಡಿಸಿದ್ರೆ ಕೆಲವೊಂದಷ್ಟು ಕೋಕಾ ಪ್ರಕರಣಗಳು, ಕೋಕಾ ಕಾಯ್ದೆ ಅಂತೀವಲ್ಲ ಆ ರೀತಿ ಪ್ರಕರಣಗಳು, ಹಾಗೂ ಫೈಲು ನಿಮಗೆ ಕಡತದ ಒಂದು ಸೈಜಿನ ಮೇಲೆ ನಾವು ನಿರ್ಧಾರ ಮಾಡಬಾರ್ದು ಆ ಕೇಸಿನ ತೀವ್ರತೆಯನ್ನು. ಈಗ ಗೂಂಡಾ ಕಾಯ್ದೆಗಳು, ಅದರಲ್ಲೂ ಕೂಡ ಒಂದು ಬುಕ್ಲೆಟ್ ಅನ್ನು ಮಾಡಿ ಕೊಡುವಂಥದ್ದು, ಅದು ಮ್ಯಾಂಡೇಟರಿ, ಕೊಡಲೇಬೇಕಾಗ್ತದೆ ಅದು. ಆ ರೀತಿ ನನ್ನ ಒಂದು ಸ್ವಂತ ಅನುಭವದಲ್ಲಿ ಹೇಳೋದಾದ್ರೆ ದರ್ಶನ್ ರವರ ಪ್ರಕರಣದಲ್ಲಿ ಅಷ್ಟು ದೊಡ್ಡ ಚಾರ್ಜ್ ಶೀಟ್ ಅನ್ನು ಕೊಡೋ ಅವಶ್ಯಕತೆ ಇರಲಿಲ್ಲ. ಸೊ ಸೆಕೆಂಡ್ ಚಾರ್ಜ್ ಶೀಟ್ ಏನೋ ಕೊಟ್ಟರು ಅನ್ಸುತ್ತೆ, ಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆ ಅಂತ ಇದುವರೆಗೂ ಅದು ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗೆ ಸಂಬಂಧಪಟ್ಟಂಗೆ ಇರುವಂಥದ್ದು. ಓಕೆ, ಅಂದ್ರೆ ಇವಾಗ ನನ್ನ ಕ್ಯೂರಿಯಾಸಿಟಿ ಇದೆ ಸರ್, ಏನಿರ್ಬೋದು ಆ ಎರಡನೇದ್ರಲ್ಲಿ? ಅಂದ್ರೆ ಅಲ್ಲ, ಹೇಳಿದ್ನಲ್ಲ ಎಲೆಕ್ಟ್ರಾನಿಕ್ ಎವಿಡೆನ್ಸ್. ಅದು ಒಂದು ಚಾರ್ಜ್ ಶೀಟ್ ಅಂತ ಅಂದ್ರೆ ಅಂತಿಮ ವರದಿ ಅಂತ ನಾವೇನ್ ಕರಿತೀವಿ, ಅದನ್ನ ಯಾರು ಬೇಕಾದ್ರೂ ನ್ಯಾಯಾಲಯದಲ್ಲಿ ಅದನ್ನ ಒಂದು ದೃಢೀಕೃತ ಒಂದು ಪ್ರತಿಯನ್ನ ಪಡ್ಕೋಬಹುದು. ಇಟ್ ಬಿಕಮ್ಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್. ನೀವು ಕೂಡ ಹೋಗಿ ಪಡ್ಕೊಂಡು ನೋಡ್ಬೋದು. ಅದೇನು ರಹಸ್ಯಮಯ ದಾಖಲೆ ಏನಲ್ಲ, ಅದು ತಾವು ಕೂಡ ನೋಡ್ಬೋದು. ಅದರಲ್ಲಿ ಅದು ತಮ್ಗೆ ಕೊಡಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಇಟ್ಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್. ಚಾರ್ಜ್ ಶೀಟ್ ಅಂತ ಒಂದು ಬಿದ್ಮೇಲೆ ಅದನ್ನ ಯಾರು ಬೇಕಾದ್ರೂ ಪಡ್ಕೊಂಡು ನೋಡ್ಬೋದು, ಖಂಡಿತ ನೋಡ್ಬೋದು. ಈಗ ಅಂದ್ರೆ ನನ್ಗೆ ಒಂದಷ್ಟು ಈ ಕನ್ಫ್ಯೂಷನ್ಸ್ ಡೈಲಮಾ ಅಂತ ಅಂದ್ರೆ, ಈಗ ಒಬ್ಬ ಸೆಲೆಬ್ರಿಟಿ ಆದವರು ಈ ಪ್ರಕರಣದಲ್ಲಿ ಸಿಗಾಕೋತಾರೆ ಅಂದಾಗ ಆಕ್ಚುಲಿ ಎಲ್ರಿಗೂ ತುಂಬಾ ಶಾಕ್ ಆಯ್ತು. ಏನಪ್ಪ ದರ್ಶನ್ ಅವ್ರು ಈ ತರ ಅಂದ್ರೆ ಒಂದು ಮರ್ಡರ್ ಕೇಸಲ್ಲಿ ಫಿಟ್ ಆಗ್ಬಿಟ್ಟಿದಾರ ಅಂತ. ಸೊ ಫಸ್ಟ್ ನಿಮಗೆ ಇದನ್ನ ಹೇಳಿದಾಗ ನಿಮ್ಮ ರಿಯಾಕ್ಷನ್ ಏನಾಗಿತ್ತು? ಅಂದ್ರೆ ನೀವು ಭೇಟಿ ಮಾಡಿದ್ರ? ಅಲ್ಲ, ನಮ್ದು ಯಾವುದು ಆ ರೀತಿ ಅತಿ ಉತ್ಸಾಹದ ಒಂದು ರಿಯಾಕ್ಷನ್ ಇರೋದಿಲ್ಲ. ಯಾಕೆಂತಂದ್ರೆ ಈ ರೀತಿಯ 100 ಪ್ರಕರಣಗಳನ್ನ ನಾವು ನೋಡಿದೀವಿ. ಈಗಲೂ ಕೂಡ ಆ ವಿಚಾರಣೆಯಲ್ಲಿ ವಕೀಲರಾಗಿ ತೊಡ್ಕೊಂಡಿದ್ದೀವಿ. ಈ ರೀತಿ 100 ಕಡತಗಳು ನಮ್ಮ ಕಚೇರಿಯಲ್ಲಿ ಇರುವಂಥದ್ದು. ಹಾಗಾಗಿ ಇದು ಕೂಡ ಒಂದು ಸಾಮಾನ್ಯ ಒಂದು ಕೊಲೆ ಪ್ರಕರಣ. ನೋಡಿ, ಕೊಲೆಗಳು ಈ ನಮ್ಮ ಸೇನೆಯಲ್ಲಿ ಕೂಡ ಕೊಲೆಗಳಾಗ್ತವೆ. ಅಂದ್ರೆ ನಮ್ಮ ಯಾರು ಸೈನಿಕರು ಇರ್ತಾರೆ ಅವರು ಕೂಡ ಒಬ್ಬರನ್ನೊಬ್ರು ಏನೋ ಒಂದು ವೈಷಮ್ಯದಿಂದ ಕೊಲೆ ಮಾಡ್ಕೊಂಡಿರುವಂತ ಪ್ರಕರಣಗಳಿದಾವೆ, ಆಯ್ತಲ್ಲ? ಇನ್ನು ಈ ಗಂಡ ಹೆಂಡತಿ ನಡುವೆ ನಡೆಯುವ ಜಗಳಗಳು ತಾವು ನೋಡ್ತಾನೆ ಇದ್ದೀರಾ. ಈ ರೀತಿ ಪ್ರಕರಣಗಳಿರ್ತವೆ. ಕೆಲವೊಂದಷ್ಟು ಬಹಳ ಒಂದು ನೋಡ್ಲಿಕ್ಕೂ ಸಂಕಟ ಆಗೋ ಪ್ರಕರಣಗಳು ಅಂದ್ರೆ ತಂದೆ ಅಥವಾ ತಾಯಿ 2 ಅಥವಾ 3 ಮಕ್ಕಳನ್ನ ಸಾಯಿಸಿರೋದು, ಕೊಲೆ ಮಾಡಿರೋದು, ಈ ರೀತಿ ಪ್ರಕರಣಗಳು. ಆನಂತರ ಈಗ ಈ ಪೋಕ್ಸೋ ಕಾಯ್ದೆ ಅಡಿ ಕೆಲವೊಂದಷ್ಟು ಪ್ರಕರಣಗಳು ನೋಡ್ಲಿಕ್ಕೆ ಆಕ್ಚುಲಿ ಹಿಂಸೆ ಆಗ್ತದೆ. ಬಟ್ ಈ ಒಂದು ವೃತ್ತಿಯಲ್ಲಿ ಇರೋದ್ರಿಂದ ನಾವು ನೋಡಲೇಬೇಕಾಗ್ತದೆ, ಓದಲೇಬೇಕಾಗ್ತದೆ. ಮತ್ತು ಆ ಪ್ರಕರಣವನ್ನು ನಾವು ನಮ್ಮ ಕಕ್ಷಿದಾರರಿಗೆ ಅವರ ಒಂದು ಒಳಿತಿಗೆ
ಆ ಪ್ರಕರಣಗಳನ್ನ ನಾವು ನಡೆಸಲೇಬೇಕಾಗ್ತದೆ. ಮೀಟ್ ಮಾಡಿದ್ರೆ ಅವ್ರು ಜೈಲಲ್ಲಿ ಇರ್ಬೇಕಾದ್ರೆ ದರ್ಶನ್ ಅವರು ಮೀಟ್ ಮಾಡಿ ಮಾತಾಡಿದ್ದೀವಿ ಮೇಡಮ್. ಸೊ ರಿಲೇಟೆಡ್ ಟು ಎಲ್ಲ ಕೇಸಸ್ ಜನರಲ್ ನಾವು ಎಲ್ಲ ಕಕ್ಷಿದಾರನ್ನು ಮೀಟ್ ಮಾಡಬೇಕಾದ್ರೆ ಈಗ ಆ ಕೇಸ್ನಲ್ಲಿ ನಮ್ಮ ಕಕ್ಷಿದಾರರು ಯಾರು ಇರ್ತಾರೆ ನಾವು ಮೀಟ್ ಮಾಡಿ ಏನ್ ಹೇಳಿರ್ಬೋದು ಸರ್? ನನಗೆ ಏನು ಕ್ಯೂರಿಯಾಸಿಟಿ ಅಂದ್ರೆ ದರ್ಶನ್ ಅಲ್ಲ, ಅದು ಏನಾಗ್ತದೆ ಮೇಡಮ್ ನೋಡಿ, ನಾನು ಲೀಗಲಿ ಐ ಕೆನಾಟ್ ಟೆಲ್ ಯು. ಯಾಕೆ ಅಂತಂದ್ರೆ ಒಬ್ಬ ಕಕ್ಷಿದಾರ ಮತ್ತು ಆತನ ವಕೀಲನ ಮಧ್ಯೆ ಏನ್ ನಡೀತದೆ ಒಂದು ಮಾತುಕತೆ, ಯಾರೇ ಕಕ್ಷಿದಾರ ಆಗಿರ್ಲಿ, ಅದನ್ನ ಪ್ರಿವಿಲೇಜ್ಡ್ ಕಮ್ಯುನಿಕೇಶನ್ ಅಂತ ಕರಿತೀವಿ ನಾವು. ಆಯ್ತಲ್ಲ, ಸೊ ಯಾರು ಇರೋದಿಲ್ಲ ಆ ಟೈಮಲ್ಲಿ, ನೀವು ಅವರಿಬ್ರೆ ಯಾರು ಇರೋದಿಲ್ಲ. ಒಂದು ನಾವು ಅದನ್ನ ಎಲ್ಲೂ ಹೇಳೋಂಗೂ ಇಲ್ಲ. ಇಟ್ ಇಸ್ ಕಾಲ್ಡ್ ಪ್ರಿವಿಲೇಜ್ಡ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಯಾವುದೇ ಅಡ್ವೊಕೇಟ್ ಆಗಲಿ ನಿಮ್ಗೆ ಅದನ್ನ ಹೇಳೋದಿಲ್ಲ. ಈಗ ಆ ಕೇಸ್ನಲ್ಲೂ ಕೂಡ ನನ್ನ ಕಕ್ಷಿದಾರರು ಯಾರು ಇದ್ರು ಅವರೊಟ್ಟಿಗೆ ನಾವು ಮಾತುಕತೆ ನಡೆಸ್ತೀವಿ. ಹಾಗಾಗಿ ಅದು ಅದೇ ಹೇಳಿದ್ನಲ್ಲ, ಅದು ಇನ್ಫ್ಯಾಕ್ಟ್ ಅದನ್ನ ಯಾರು ಕೂಡ ಕೇಳಂಗಿಲ್ಲ. ಇನ್ಫ್ಯಾಕ್ಟ್ ಪೊಲೀಸ್ನವರು ಕೂಡ ವಿಚಾರಣೆಯಲ್ಲಿ ಕಕ್ಷಿದಾರನನ್ನ ಕೇಳಂಗಿಲ್ಲ, ನಿನ್ನ ವಕೀಲನಿಗೆ ಏನ್ ಹೇಳಿದ್ಯಾ ಅಂತ. ಓಕೆ, ನಿಮ್ಮ ವಕೀಲರಿಗೆ ನೀವೇನ್ ತಿಳಿಸಿದಿರಿ ಅಂತ ಕೇಳಂಗಿಲ್ಲ. ಇದು ತುಂಬಾ ಬಿಕಾಸ್ ಇಟ್ ಇಸ್ ಪ್ರೊಟೆಕ್ಟೆಡ್ ಅಂಡರ್ ದಿ ಪ್ರಿವಿಲೇಜ್ಡ್ ಕಮ್ಯುನಿಕೇಶನ್ ಓಕೆ. ಪ್ರಿನ್ಸಿಪಲ್ ಆಫ್ ಫ್ಯಾಮಿಲಿಗೂ ಹೇಳೋದು ನೆಸೆಸಿಟಿ ಇರಲ್ವಾ, ಅಥವಾ ಹೇಳೋ ನೆಸೆಸಿಟಿ ಇರಲ್ಲ. ಈಗ ಕಕ್ಷಿದಾರ ನಮಗೆ ನಮ್ಮ ಫ್ಯಾಮಿಲಿಗೆ ಅಥವಾ ತಿಳಿಸಿ ಅಂತ ಹೇಳಿದ್ರೆ ನಮ್ಮ ಮನೆಯವರಿಗೆ ನಾವು ತಿಳಿಸ್ಬೋದು. ಇಲ್ಲ ಅಂತಂದ್ರೆ ಹೇಳೋ ಕಂಪಲ್ಷನ್ ಇಲ್ಲ ಮೇಡಮ್, ಯಾರು ಕೂಡ ಕೇಳಂಗಿಲ್ಲ. ವಕೀಲರನ್ನ ನಿಮ್ಮ ಕಕ್ಷಿದಾರರೊಟ್ಟಿಗೆ ನೀವೇನ್ ಚರ್ಚೆ ನಡೆಸಿದಿರಿ ಅಂತ ಕೇಳಲಿಕ್ಕೆ ಬರಲ್ಲ. ಆದ್ರೆ ವಕೀಲರು ಏನಾದ್ರು ಆ ಒಂದು ಕೃತ್ಯದಲ್ಲಿ ತೊಡಗಿಕೊಂಡಿದ್ದಲ್ಲಿ ಆಗ ಕೇಳ್ಬೋದೇನೋ. ಬಟ್ ಸಾಮಾನ್ಯವಾಗಿ ವಕೀಲರು ಅವರ ಕಕ್ಷಿದಾರರ ಪರವಾಗಿ ಅವ್ರು ಏನೋ ಒಂದು ವಕಾಲತನ್ನ ವಹಿಸ್ಲಿಕ್ಕೆ ಅವರಿಂದ ಏನೋ ಒಂದು ಇನ್ಸ್ಟ್ರಕ್ಷನ್ ಅನ್ನ ಪಡ್ಕೊಂತಾರೆ, ಅದೇನು ಅನ್ನೋದನ್ನ ಯಾರೂ ಕೂಡ ಕೇಳಂಗಿಲ್ಲ. ಕಾನೂನು ನಡೆಯಲ್ಲ, ಅದಕ್ಕೆ ಅವಕಾಶ ಇಲ್ಲ. ಪ್ರಿವಿಲೇಜ್ಡ್ ಕಮ್ಯುನಿಕೇಶನ್ ಅಂತಾನೆ ಹೇಳ್ತೀವಿ ಅದನ್ನ.